ಯಾವ ಥರ ಡ್ರೇಪ್ ಮಾಡೋದು ವಿಡಿಯೋ ಹಾಕಿ ತುಂಬ ಚೆನ್ನಾಗಿದೆ ಅಂತ. ನಾನು ಫಸ್ಟ್ ಟೈಮ್ ವಾಯ್ಸ್ ಕೊಟ್ಟು ಫಸ್ಟ್ ಟೈಮು ನನಗೆ ಗೊತ್ತಿಲ್ಲ ವಾಯ್ಸು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ನಿಮಗೆ ಅಂತ. ನನ್ನ ಹತ್ರ ಮೈಕ್ ಕೂಡ ಇಲ್ಲ, ಮೈಕ್ ಹಾಕೊಂಡು ಮಾಡೋಣ ಚೆನ್ನಾಗಿರುತ್ತೆ ವಾಯ್ಸ್ ಅಂತ ಅಂದರೆ ಆ ಲಕ್ಷ್ಮಿ ಕೂರ್ಸೋದಕ್ಕೆ ಅಂತಾನೆ ಎಕ್ಸ್ಟ್ರಾ ಏನು ಪರ್ಚೇಸ್ ಮಾಡೋಲ್ಲ. ಮನೇಲಿ ಮಾಡಿರೋ ತಿಂಡಿಗಳು, ಹಣ್ಣುಗಳು, ಪೂಜೆ ಸಾಮಾನು ಬಿಟ್ಟರೆ ಇದಕ್ಕೆ ಅಂತಲೇ ನಾವೇನು ಪರ್ಚೇಸ್ ಮಾಡಿಲ್ಲ. ಮನೇಲಿ ಏನಿದೆ ಅದೇ ಐಟಮ್ಸ್ ಯೂಸ್ ಮಾಡಿಕೊಂಡು ಎಷ್ಟು ಎಫೆಕ್ಟಿವ್ ಆಗಿ ದೇವ್ರ ಪೂಜೆ ಮಾಡ್ಬೋದು ಅಷ್ಟು ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡಿಟ್ಟಿದ್ದೀವಿ. ಸೊ ಮೊದಲನೇದಾಗಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ, ಅಕ್ಕ ತುಂಬ ಚೆನ್ನಾಗಿ ಸ್ಯಾರಿ ಹಾಕಿದ್ದೀರಾ ದೇವ್ರಿಗೆ, ತುಂಬ ಚೆನ್ನಾಗಿ ಸೀರೆ ಉಡ್ಸಿದ್ದೀರಾ, ಅದ್ರ ವಿಡಿಯೋ ಹಾಕಿ ಆಮೇಲೆ ಮತ್ತೆ ಪೀಠದ ಲಿಂಕು ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ, ಹೇಗೆ ಉಡ್ಸಿದ್ದೀರಾ ಸೀರೆದ ವಿಡಿಯೋ ಮಾಡಿ ಅಂತ. ಸೊ ನಾನಿವತ್ತು 3ನೇ ದಿನ, ಶುಕ್ರವಾರ ಕೂರಿಸಿದ್ದು, ಇವತ್ತಿಗೆ 3ನೇ ದಿನ ಪೂಜೆ ಮಾಡಿ ದೇವ್ರ ಎತ್ತಿದ್ದೀವಿ. ಈ ಥರ ಸೀರೆ ಉಡ್ಸೋದಕ್ಕೆ ಬಂದು ಮೊದಲನೇದಾಗಿರೋದು ನಾವು ಯಾವಾಗಲೂ ಹೊಸ ಸೀರೆನೇ ದೇವ್ರಿಗೆ ಉಡ್ಸೋದು. ಹೊಸ ಸೀರೆ ಅಂತ ಅಂದರೆ ನಾವು ಒಂದ್ಸಲನೂ ಯೂಸ್ ಮಾಡಿರಲ್ಲ, ಫಸ್ಟ್ ಟೈಮ್ ಏನಿರುತ್ತೆ ಇಲ್ಲ ದೇವ್ರಿಗೆ ಅಂತಲೇ ತರ್ತೀವಿ, ಇಲ್ಲ ನಮ್ಮ ಮನೇಲಿ ಇದ್ದರೆ ಯೂಸ್ ಮಾಡದೇ ಇರೋವಂಥದ್ದು ಅದೇ ಸೀರೆನ ನಮ್ಗೆ ಇಷ್ಟ ಆದರೆ ಅದನ್ನೇ ಡ್ರೈಪ್ ಮಾಡ್ತೀವಿ. ಸೊ ಮೊದಲನೇದಾಗಿ ಬೇಕಾಗಿರೋದು ಸೀರೆ, ಯೂಸ್ ಮಾಡದಿರೋಂಥ ಸೀರೆ. ಎರಡನೇದು ನೀವೇನು ಹೇಳ್ತೀರಾ ಇದು ಪೀಠ, ಇದು ಮತ್ತು ಈ ಶೇಪಲ್ಲಿರೋ ಒಂದು ಈ ಸೈಜಲ್ಲಿ ನಮಗೆ ಬೇಕಾಗಿರೋದು ಈ ಸೈಜ್ ಒಂದು ಗುಂಡಿ, ನಮ್ಮ ಕಡೆ ಏನಂತ ಹೇಳ್ತೀವಿ ನೀರಿನ ಗುಂಡಿ ಅಂತ ಕರಿತೀವಿ ಗುಂಡಿ. ಇನ್ನೊಂದು ಇದು ಈ ಥರ ಚಿಕ್ಕದು ಬಿಂದಿಗೆ. ಇದು ಕೆಲವೊಬ್ರು ಸ್ಟೀಲ್ ಬಾಕ್ಸ್ಗಳಲ್ಲಿ ಮತ್ತು ಸ್ಟೀಲ್ ಚುಂಬುಗಳಲ್ಲೆಲ್ಲ ಇಡ್ತಾರೆ, ಬಟ್ ಅದರಲ್ಲೆಲ್ಲ ಇಟ್ಟರೆ ನಮಗೆ ಇದೇನು ಸರಗ್ ಕೂತ್ಕೊಳ್ಳುತ್ತೆ ಆ ಸರಗಂದು ಶೇಪ್ ನೀಟಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನ ಚೂಸ್ ಮಾಡಿದ್ದೀನಿ. ಸೊ ಇದು ಈ ಥರ ಇರೋದಕ್ಕೆ, ಈ ಥರ ಬಲ್ಜಾಗಿರೋದಕ್ಕೆ ಶೇಪು ಆ ಸರ್ಗು ಇಲ್ಲಿ ಹಾಕಿದ್ರೆ ಶೇಪ್ ನೀಟಾಗಿ ಕೂರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಪ್ರಿಫರ್ ಮಾಡಿದ್ದೀನಿ. ಇದಕ್ಕೆ ಅಟ್ಯಾಚ್ ಮಾಡೋದಕ್ಕೆ ಇಲ್ಲಿ ಕಾಣಿಸ್ತಿದೆ 2 ಕೂಲ್ ಬೇಕು. ಯಾವುದು ಸ್ಟ್ರಾಂಗ್ ಆಗಿರುತ್ತೆ ದೇವ್ರು ಸೀರೆ ಎಲ್ಲ ಡ್ರೈಪ್ ಮಾಡಿದಾಗ ಅದನ್ನ ನೀವು ಚೂಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಇನ್ನೊಂದು ಸೇಫ್ಟಿ ಪಿನ್ನು ಮತ್ತು ದಾರ. ಮೊದಲನೇದಾಗಿ ಸೀರೆ ನಾನು ಫಸ್ಟ್ ಹೇಳಿದೆ, ಯೂಸ್ ಮಾಡದೇ ಇರೋವಂಥ ಸೀರೆ ನಾವು ದೇವ್ರಿಗೆ ಉಡ್ಸೋದು. ಇನ್ನೊಂದು ಇದು ಪೀಠ. ಎಷ್ಟೊಂದು ಜನ ಕೇಳಿದ್ರಿ ದೇವರು ಕೂರಿಸಿರೋ ಪೀಠದ ಲಿಂಕ್ ಕೊಡಿ, ತುಂಬ ಚೆನ್ನಾಗಿದೆ ಲಿಂಕ್ ಕೊಡಿ ಅಂತ. ಇದು ನಿಮಗೆ ಪೀಠ ಅಂತ ಕರಿತೀವಿ ನಾವು, ಬಟ್ ನಾವು ಇದನ್ನ ದೇವರಿಗೆ ಮಣೆ ಅಂತ ಕರಿತೀವಿ. ಇದನ್ನ ನಮ್ಮ ಕಡೆ ಫಂಕ್ಷನ್ಗಳಲ್ಲಿ ಕಳಶ ಇಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇದು ನಾನು ಬರೀ ಇದನ್ನ ಮಾತ್ರ ಕೂರಿಸಿ ಇವೆರಡನ್ನ ಮಾತ್ರ ಇಟ್ಟು ನೋಡಿದೆ, ಬಟ್ ಅದು ನಗ್ಗೆ ಬಿಟ್ರೆ ತುಂಬ ಲೆಂತ್ ಆಗುತ್ತೆ. ಇದಕ್ಕೆ ಇದು ಟೇಬಲ್ ಇಟ್ಟಿದ್ದೀವಲ್ಲ, ಈ ಟೇಬಲ್ ಕೆಳಗಡೆ ಒಂದು ದಿವಾನ್ ಇಟ್ಟಿದೆ, ಸೊ ಅದ್ರ ಮೇಲೆಲ್ಲ ನರ್ಗೆ ಬೀಳುತ್ತೆ. ಆ ನರ್ಗೆ ಹಿಡ್ದಿರೋದು ಏನು ಅದು ತುಂಬ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಹೈಟ್ ಮಾಡ್ಕೋಬೇಕು. ಏನು ಇಡ್ಬೋದು ಹೈಟ್ಗೆ, ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು. ಯಾಕೆಂದರೆ ಇದಕ್ಕೆ ಮತ್ತು ಇದಕ್ಕೆ ತುಂಬ ಅಕ್ಕಿ ತುಂಬಿರ್ತೀವಿ, ಅಕ್ಕಿ ಆದರೂ ತುಂಬೋದು, ನೀರಾದರೂ ತುಂಬಿರ್ಬೋದು ನಮಗಿರೋ ಇನ್ಫಾರ್ಮೇಷನ್ ಪ್ರಕಾರ. ಸೊ ನೀರು ಬೇಡ, ಸ್ವಲ್ಪ ರಿಸ್ಕು, ಅಕ್ಕಿ ಇದ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಅಕ್ಕಿ ತುಂಬಿದ್ದೀವಿ. ಸೊ ಇದ್ರದ್ದು ಮತ್ತು ಇದ್ರದ್ದು ಅಕ್ಕಿ ವೆಯ್ಟು ಇಷ್ಟು ವೆಯ್ಟ್ನ ತಡ್ಕೊಳ್ಳುವಂಥದ್ದು ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು ಏನಾದರೂ ಬೇಕು ಅಂತ ಯೋಚನೆ ಮಾಡಿದಾಗ ಸೊ ಇದಿದೆ ನಮ್ಮ ಮನೇಲಿ. ಈ ಥರ ಇದು ದೇವರಿಗೆ ಮನೆ, ಇದು ನಮ್ಮ ಹತ್ರನೇ ಇರೋ ಒಂದು ಕಾರ್ಪೆಂಟರ್ ಶಾಪಲ್ಲಿ ನಾವೇ ಆರ್ಡರ್ ಕೊಟ್ಟು ಮಾಡಿಸಿರೋದು. ಇದು ಈ ಥರ ಬರುತ್ತೆ. ಇದು ಡಿಸೈನು ಪೇಂಟಿಂಗ್ ಎಲ್ಲ ನಾವೇ ಇದು ಡಿಸೈನ್ ನಾವೇ ಹೇಳಿದ್ದು, ಪೇಂಟಿಂಗ್ ನಾವೇ ಮಾಡ್ಕೊಂಡಿದ್ದು. ಈ ಥರ 3 ಕಾಲು ಬರುತ್ತೆ. ಇದು ಡಿಸೈನು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಬೋದು. ಇದು ನಾವೇ ಮಾಡಿಸಿದ್ದು, ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಲ್ಲ. ಮೊದಲನೇದು ಸೀರೆ, ಇದು ಎರಡನೇದು ದೇವರಿಗೆ ಮನೆ. ಸೊ ನಿಮಗೆ ಇನ್ನೂ ಸ್ಟ್ರಾಂಗ್ ಆಗಿರೋದು ಅಥವಾ ಇನ್ನೂ ನಮ್ಮ ಮನೇಲಿ ಈ ಥರ ಇಲ್ಲ ಬೇರೆ ಬೇರೆ ಅಂದರೆ ನಿಮ್ಗೆ ಕನ್ವೀನಿಯನ್ಸು. ಬಟ್ ನಾನು ಸೀರೆ ಉಡ್ಸಿದ್ದಲ್ಲ ದೇವರಿಗೆ, ಅದೇ ಥರ ಸೀರೆ ಉಡ್ಸೋದಕ್ಕೆ ಇದಿಷ್ಟು ಬೇಕೇ ಬೇಕು. ಯಾಕೆಂದರೆ ಇದು ಹೈಟ್ಗೆ ಬೇಕು ಅಂತ ಹೇಳಿದ್ರೆ ನಾನು ನರ್ಗೆ ಕೂರಿಸೋದಕ್ಕೆ. ಸೊ ಈ ಥರದ್ದು ಬೇಕು. ಸೊ ಇದೊಂದು ಮತ್ತು ಇದಕ್ಕೆ ಅಕ್ಕಿ ತುಂಬಿದ್ದೀನಿ. ಸೊ ಇದಕ್ಕೂ ಅಕ್ಕಿ ತುಂಬಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಹಿಂದೆ ಇದು ಈ ಥರ ಇಟ್ಟರೆ ಹಿಂದೆ ಹೋಗ್ಬೇಕು, ಮುಂದೆ ಇಡಬಾರ್ದು. ಎಷ್ಟೊಂದು ವಿಡಿಯೋಗಳು ನಾನು ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಮುಂದೆ ಒಂದು ಇಟ್ಟಿರ್ತಾರೆ, ನಾನು ಮುಂದೆ ಇಟ್ಟಿಲ್ಲ, ಹಿಂದೆ ಇಟ್ಟಿರ್ತೀನಿ. ಹಿಂದೆ ಇಟ್ಕೊಂಡು ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ ದಾರದಲ್ಲಿ ಕಟ್ಕೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಮತ್ತು ಇದಕ್ಕೂ ಅಷ್ಟೇ ನೋಡ್ಬೋದು ಕಟ್ಕೊಂಡಿದ್ದೀನಿ. ಇನ್ನು ಲೆಂತ್, ಈಗ ಎಷ್ಟು ಲೆಂತ್ ತೊಗೋಬೇಕು ಅಂತಂದರೆ ನಿಮ್ಗೆ ಒಂದು ಅಂದಾಜು ನೋಡಿ. ನಿಮ್ಮದು ಈಗ ನಾನು ಇದನ್ನು ತೊಗೊಂಡಿದ್ದೀನಿ, ಇದಕ್ಕೆ ಬ್ಲೌಸ್ ಪೀಸ್ ಹಾಕಿದ್ರೆ ಆ ದೇವ್ರ ಮುಖಕ್ಕೆ ಮತ್ತು ನಾನಿಡೋ ಒಂದು ಹೈಟ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಹೈಟ್ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು 2 ಗೇಣಿದೆ, 2 ಗೇಣಷ್ಟು ಮೇಲ್ಗಡೆ ಪಾಟಿಗೆ ಬರುವಂಥ ಬಿಂದಿಗೆ ತೊಗೊಂಡಿದ್ದೀನಿ. ಇನ್ನು
ಇದಕ್ಕೆ 1.5 ಪಟ್ಟಷ್ಟು ಕೆಳಗಡೆ ಬೆಂಕಿಗೆ ಬರೋ ಅಂಥದ್ದು ಒಂದು ತಗೊಂಡಿದ್ದೀನಿ. ಇದಿಷ್ಟು. ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ಸೇಫ್ಟಿ ಪಿನ್ನು, ದಾರ, ಇದಿಷ್ಟು. ಮೊದಲನೇದಾಗಿ ಇದನ್ನ ಸೆಂಟರ್ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್ ಡ್ರಾಪ್ ಎಲ್ಲ ನೋಡಿರ್ತೀರಾ ನೀವು, ರೀಲ್ ಅಲ್ಲೇ ಇನ್ಸ್ಟಾಗ್ರಾಮ್ ನೋಡಿರ್ತೀರಾ. ಸೊ ಇದನ್ನ ಸೆಂಟರ್ ಆಗಿ ಈ ತರ ಇಟ್ಕೊಂಡಿದ್ದೀನಿ. ಇದನ್ನ ಕರೆಕ್ಟ್ ಆಗಿ ಇದ್ರ ಮೇಲೆ ಪ್ಲೇಸ್ ಮಾಡಿರ್ತೀನಿ. ಇದಕ್ಕೆ ಅಕ್ಕಿ ಎಷ್ಟು ತಗೋಬೇಕು ಅಂತ ಹೇಳಿದ್ರೆ, ಈ ಬಿಂದಿಗೆ ಇದಿಟ್ರೆ ನೀಟಾಗಿ ಕುತ್ಕೋಬೇಕು ನೋಡಿ, ಅಲ್ಗಾಡ್ಬಾರ್ದು, ಈ ತರ ನೀಟಾಗಿ ಕುತ್ಕೋಬೇಕು. ಎಷ್ಟು ಹಾಕ್ಬೇಕು, ಇವೆರಡು ಈ ತರ ಆರಿಜೆಂಟಲ್ ಆಗಿ ಇರ್ಬೇಕು. ಇದು ಈ ತರ ಪ್ಲೇಸ್ ಮಾಡಿರ್ಬೇಕು, ಸೆಂಟರ್ಗೆ ಇಟ್ಕೊಂಡಿರ್ಬೇಕು. ಇದನ್ನು ಅಷ್ಟೇ ಈ ಕೋಲ್ನ ಅಟ್ಯಾಚ್ ಮಾಡಿರೋದು ಸೆಂಟರ್ಗೆ ಇಟ್ಕೊಂಡಿರ್ಬೇಕು. ಆ ಕಡೆ ಉದ್ದ ಈ ಕಡೆ ಚಿಕ್ಕ ಆ ತರ ಎಲ್ಲ ಮಾಡ್ಬಾರ್ದು. ನೀಟಾಗಿ ಸೆಂಟರ್ಗೆ ಇಟ್ಕೊಂಡು ಎರಡೂ ಕೂಡ ಈಕ್ವಲ್ ಆಗಿ ಬರೋ ಹಾಗೆ ಇಟ್ಕೋಬೇಕು. ನೀವು ಈಗಲೇ ನೋಡ್ತಾ ಇರ್ಬೋದು ಅದು ಶೇಪ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಇನ್ನು ನೆಕ್ಸ್ಟ್ ಪ್ರಿಪ್ರೇಷನ್ ಅಂದ್ರೆ ಸ್ಯಾರಿದು ನಾನು ನೀವೇನ್ ಮಾಮೂಲಿ ಸೀರೆ ಉಟ್ಕೋತೀರಾ ಅದೇ ರೀತಿ ಸರ್ಗು ಪಿನ್ ಮಾಡಿರ್ಬೇಕು. ನೀವೇನ್ ಅಂತ ಇಟ್ಕೊಂಡಿರ್ತೀರ ಇದನ್ನ ಆಲ್ರೆಡಿ ದೇವರಿಗೆ ಉಡ್ಸಿ ಕಳ್ದಿರೋದು. ನೀವೇನ್ ಸರ್ಗು ಸೇಮ್ ತಗೋತೀರಾ ಅದೇ ರೀತಿ ನಾನು ಸ್ವಲ್ಪ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ಸರ್ಗು. ಈ ತರ ಬಿಟ್ರೆ ನೀವೇನ್ ಬಿಟ್ಕೋತೀರಲ್ಲ ಅದೇ ರೀತಿ ಇನ್ ಸ್ವಲ್ಪ ಲೆಂತ್ ಕಡಿಮೆ ಇರಬೇಕು. ಜಾಸ್ತಿ ಬಿಟ್ರೆ ಏನೂ ಆಗಲ್ಲ, ಬಟ್ ಕಡಿಮೆ ಬಿಟ್ರೆ ದೇವ್ರಿಗೆ ಕವರ್ ಆಗಲ್ಲ ಕರೆಕ್ಟ್ ಆಗಿ. ಸೊ ಆ ಲೆಂತ್ಗೆ ಇದನ್ನ ತಗೊಂಡು ಪಿನ್ ಮಾಡ್ಕೊಂಡಿದ್ದೀನಿ. ನಿಮ್ ಮಿಕ್ಕದ ಏನ್ ಲೆಂತ್ ಇರುತ್ತೆ ಕಂಪ್ಲೀಟ್ ಸೀರೆ ಲೆಂತ್ ಅದಷ್ಟು ಈ ನೀವು ಸೀರೆಗೆ ಹೆಂಗ್ ಮಾಡ್ಕೋತೀರಾ ಹಂಗೆ, ಬಟ್ ಪೂರ್ತಿ ಇದು ಸರ್ಗ್ ಬಿಟ್ರೆ ಈ ಸರ್ಗು ಇಲ್ಲಿಗೆ ನನಗೆ ಬಿಟ್ಟು ಈ ಸರ್ಗನ್ನ ಹಿಂಗ್ ತಗೊಂಡು ಈ ರೀತಿ ಈ ತರ ತಗೊಂಡು ನರಿಗೆ ಇದ್ದು ಈ ತರ ಸರ್ಗಿ ಇಟ್ಕೊಂಡು ನಿಮ್ಗೆ ನೋಡ್ಬೇಕು. ಈಗ ಇಲ್ಲೇನಾದ್ರೂ ಸರ್ಗಿಡಿದ್ರೆ ಪಿಂಕ್ ಕಲರ್ ಸರ್ಗಾಗೋಗುತ್ತೆ, ಬಾರ್ಡರ್ನು ಪಿಂಕ್ ಆಗುತ್ತೆ, ಫುಲ್ ಪಿಂಕಿಶ್ ಆಗಿ ಕಾಣಿಸುತ್ತೆ. ಅದಕ್ಕೆ ನಾನೇನ್ ಮಾಡಿದೆ, ಒಂದ್ ಸ್ವಲ್ಪ ಈ ಬಾರ್ಡರ್ ಪಿಂಕ್ ಬಾರ್ಡರ್ ಬಿಟ್ಟು ಒಂದ್ ಸ್ವಲ್ಪ ಮುಂದಕ್ಕೆ ತಗೊಂಡಿದ್ದೀನಿ. ಸೊ ಅವಾಗ ಏನಾಗುತ್ತೆ, ಕಾಂಟ್ರಾಸ್ಟಿಂಗ್ ಆಗಿ ಅದೇನ್ ಸೀರೆ 2 ಕಲರ್ ಬಂದಿರುತ್ತೆ. ಸರ್ಗಿಡಿದು ನೀವು ಇಲ್ಲಿ ಸರ್ಗನ್ ಮಾಡ್ಕೊಳ್ಬೇಕು. ಇಲ್ಲಿ ನೀಟಾಗಿ ಈ ಕೋಲ್ ಏನ್ ಬರುತ್ತೆ ಅದನ್ನ ನಿಮ್ ಶೋಲ್ಡರ್ ಅಂತ ಅನ್ಕೋಬೇಕು. ಈ ಶೋಲ್ಡರ್ ನ ನೀಟಾಗಿ ಇಟ್ಟು ಈ ತರ ಪ್ಲೇಸ್ ಮಾಡಿ ಇದೇನ್ ಕಂಪ್ಲೀಟ್ ಆಗಿ ಉಳ್ಕೊಂಡಿರುತ್ತಲ್ಲ ಅದನ್ನ ಒಂದ್ ಸ್ವಲ್ಪ ಟೈಟ್ ಆಗಿ ಹಿಂದೆಯಿಂದ ಈ ತರ ಎಳ್ಕೊಂಡ್ರೆ ಹೀಗೆ ಕಾಣಿಸ್ತಿರ್ಬೋದು ನೋಡಿ ಸರ್ಗೆ ಎಷ್ಟು ನೀಟಾಗಿ ಬಂತು ಅಂತ. ಈಗ ಇಟ್ಕೊಂಡ್ರೆ ಇಲ್ಲೇನ್ ಪಾರ್ಟ್ ಉಳ್ಕೊಂಡಿರುತ್ತಲ್ಲ ಇಲ್ಲಿಂದ ಮಿಕ್ಕಿದ ರಿಮೈನಿಂಗ್ ಸೀರೆ ಪೂರ್ತಿ ನಿಮ್ಗೆ ಎಷ್ಟು ಬೇಕೋ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಇಟ್ಕೊಂಡಷ್ಟು ನರ್ಗೆಗಳು ಜಾಸ್ತಿ ಬರುತ್ತೆ, ದೊಡ್ಡದಾಗಿ ಇಟ್ಕೊಂಡಷ್ಟು ನರ್ಗೆ ಕಡಿಮೆ ಬರುತ್ತೆ, ಅಷ್ಟೇ ಡಿಫ್ರೆನ್ಸು. ಸೊ ಇಲ್ಲಿ ಬರುತ್ತಲ್ಲ ಇಲ್ಲಿಂದ ಹಿಡಿದು ಇನ್ ಕಂಪ್ಲೀಟ್ ಸೀರೆ ಲೆಂತ್ ಏನ್ ಬರುತ್ತೆ ಅದಷ್ಟುದ್ದಕ್ಕೂ ನರಿಗೆ ಇಟ್ಕೋಬೇಕು. ನಿಮ್ಗೆ ಈಗ ಇದು ಸ್ಮೂತ್ ಸೀರೆ, ಸೊ ನಾನೇನು ಐರನ್ ಬಾಕ್ಸ್ ಎಲ್ಲ ಯೂಸ್ ಮಾಡಿಲ್ಲ ಇದಕ್ಕೆ ನರಿಗೆ ಹಿಡಿಯೋದಕ್ಕೆ. ನಿಮ್ಗೆ ಐರನ್ ಬಾಕ್ಸ್ ಏನು ನರಿಗೆಗಳು ಸರಿಯಾಗಿ ಬರ್ತಿಲ್ಲ, ಸ್ವಲ್ಪ ಒಲ್ಡ್ರೌಟ್ ಆಗಿದೆ ಸೀರೆ ಅಂತ ಅಂದ್ರೆ ಐರನ್ ಬಾಕ್ಸ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಲೆಂತ್ಗೆ ಎಷ್ಟು ಅಳತೆಗೆ ಬೇಕು ಅಂತಂದ್ರೆ ಒಂದು ಟೇಪ್ ಮೆಷರ್ಮೆಂಟ್ ಅಲ್ಲಿ ನೀವು ಬೇಕಿದ್ರೆ ಇಷ್ಟಿಷ್ಟೇ ಅಂತ ಪರ್ಫೆಕ್ಟ್ ಆಗಿ ಪ್ಲೀಟ್ಸ್ಗಳನ್ನ ಮಾಡ್ಕೊಬಹುದು. ಇದಿಷ್ಟು ಕೂಡ ಪ್ಲೀಟ್ಸ್ ಮಾಡ್ಕೊಬಹುದು. ನೀವು ಸೀರೆ ಉಡುವಾಗ ಯಾವ ರೀತಿ ನರ್ಗೆ ಮಾಡ್ಕೋತೀರಾ, ಇದು ಸ್ಮೂತ್ ಸೀರೆ ಇರೋದ್ರಿಂದ ನನಗೆ ಪ್ಲೀಟ್ಸ್ ಮಾಡೋದಕ್ಕೆ ಏನ್ ಕಷ್ಟ ಆಗಿಲ್ಲ. ಸೊ ನಾನು ಇದೇ ರೀತಿ ಮಾಡ್ಕೋತಾ ಇದ್ದೀನಿ. ಪ್ಲೀಟ್ಸ್ ಮಾಡೋದಕ್ಕೆ ಏನಾದ್ರು ಕಷ್ಟ ಆದ್ರೆ ನೀವು ಐರನ್ ಬಾಕ್ಸ್ ಯೂಸ್ ಮಾಡ್ಕೊಂಡು ಆರಾಮಾಗಿ ಈಗ ಸ್ಯಾರಿ ಹೆಂಗೆ ಪ್ಲೀಟ್ ಮಾಡ್ತೀವಿ ಅದೇ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಾನು ನೋಡಿ ಇದೇ ರೀತಿ ಕೈಯಲ್ಲಿ ಇಷ್ಟು ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಇಲ್ಲಿ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಕಾಣಿಸ್ತಿದ್ದೀರಾ? ಈ ರೀತಿ ಪ್ಲೀಟ್ಸ್ ಮಾಡ್ಕೊಂಡು ಈ ತರ ಹಿಂಗ್ ಸರ್ಗ್ ಇರ್ಬೇಕಿದ್ರೇನೆ ಇದು ಎಲ್ಲಿ ಬಳಸಿ ಬರ್ಬೇಕು ಅಂತಂದ್ರೆ ನೀವು ಇಲ್ಲಿ ಕೆಳಗೆ ಎತ್ಕೋಬೇಕು. ಇದೇನು ಕೋಲ್ ಇದೆಯಲ್ಲ ಈ ಕೋಲ್ ಕೆಳಗಿಂದ ಎತ್ಕೋಬೇಕು, ಇಲ್ಲಿ ಎತ್ಕೋಬಾರ್ದು. ಇಲ್ಲಿ ಎತ್ಕೊಂಡು ಇಲ್ಲಿ ಸರ್ಗನ್ ಎತ್ಕೋಬಾರ್ದು. ಇವು 2 ಕೋಲ್ಗಳ ಮಧ್ಯ ಸರ್ಗನ್ ಎತ್ಕೊಬಾರ್ದು. ಇಲ್ಲಿ ಕೆಳಗೆನೆ, ಇಲ್ಲೂ ಕೂಡ ಕೆಳಗೆನೆ ಎತ್ಕೊಂಡು ಈ ಕೋಲ್ ಕೆಳಗಡೆ ಸರ್ಗನ ಬಳಸಿ ಈ ರೀತಿ ಹಾಕಿದ್ರೆ ನಾವ್ ಹೇಗೆ ಸೀರೆ ಉಟ್ಕೋತೀವಿ ಅದೇ ರೀತಿ ಬರುತ್ತೆ ಫಿನಿಶಿಂಗು. ಇನ್ ಕೇಸ್ ಏನಾದ್ರು ನೀವು ಇದನ್ನೇ ಅಲ್ಲೂ ಕೆಳಗೆ ಎತ್ಕೊಂಡು ಇಲ್ಲೂ ಕೆಳಗೆ ಎತ್ಕೊಂಡ್ಬಿಟ್ರೆ ನೋಡಿ ಬರಲ್ಲ. ನಿಮ್ಗೆ ಕಾಣಿಸ್ತಿದ್ಯಲ್ವಾ? ನಾವ್ ಈ ತರ ಎಳ್ದಿ ಬಿಡ್ತೀವಿ ಅಂತ ಅಂದ್ರೂ ಅದು ನೋಡಿ ಆ ಪ್ಲೀಟ್ಸ್ ಫಿನಿಶಿಂಗೇ ಸರಿಯಾಗಿ ಬರಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನೀವು ಅಲ್ಲೂ ಕೆಳಗೆ ಎತ್ಕೋಬೇಕು, ಇಲ್ಲೂ ಕೆಳಗೆ ಎತ್ಕೊಂಡು ಅದೇನ್ ಪಿನ್ ಮಾಡಿರ್ತೀರಲ್ಲ ಅದನ್ನ ನೀವು ನೀಟಾಗಿ ಕೋಲ್ ಹತ್ರ ಇಟ್ಕೊಂಡು ಬಿಟ್ಕೊಂಡು
ತರ ನೀವ್ ಹೆಂಗ್ ಸೀರೆ ಉಟ್ಕೋತೀರೋ ಅದೇ ರೀತಿನೇ ಫೀಲ್ ಮಾಡಿ ಸೀರೆ ಉಡ್ಸಿ. ಇದನ್ನ ನೋಡಿ, ನಾವು ಉಟ್ಕೋಬೇಕಿದ್ರೆ ನಿಮ್ಗೆ ಸೊಂಟದ ಹತ್ರ ಈ ತರ ಎಳ್ದು ಮಾಡ್ಕೋತೀವೋ ಅದೇ ರೀತಿ ಇದನ್ನು ಕೂಡ ಎಳ್ದು ಇಟ್ಕೊಂಡು ಆ ಲೆಂತ್ ಇಟ್ಕೊಬೇಕು. ಸೊ ಇದಿಷ್ಟು ನರಿಗೆ ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ, ನಾವು ಕಟ್ಬೇಕಿದ್ರೆ ಇದೆಯಲ್ಲ ಇದು ಲೆಂತ್ ಇದೆಯಲ್ಲ ಈ ಲೆಂತ್ ಇದೆಯಲ್ಲ ಇದಿಷ್ಟು ಬಿಟ್ಕೊಂಡಿರ್ಬೇಕು. ಇದಿಷ್ಟು ಬಿಟ್ಕೊಂಡು ಯಾಕೆ ಅಂದ್ರೆ, ನಾನಿಲ್ಲಿ ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರ, ಈ ತರ ಬಿಡ್ತೀನಿ. ಈ ರೀತಿ ಬಿಡ್ತೀನಿ. ಈ ರೀತಿ ಬಿಟ್ಟಾಗ ಏನಾಗುತ್ತೆ ಅಂದ್ರೆ, ನಾನಿಲ್ಲಿ ಇದನ್ನು ಸೇರಿಸಿ ಹಿಂಗ್ ಕಟ್ತೀನಿ. ಆ ರೀತಿ ಬಿಡ್ಬೇಕಂದ್ರೆ ಈ ರೀತಿ ನರ್ಗೆ ಈ ರೀತಿ ಇದೆಲ್ಲ ಇದನ್ನ ಸೇರಿಸಿ ಹಿಂಗ್ ಕಟ್ಕೊಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಇದು ಪೂರ್ತಿ ನರ್ಗೆ ಇಟ್ಬಿಟ್ಟು ಹಿಂಗ್ ಕಟ್ಟಕ್ಕಾಗಲ್ಲ, ಮತ್ತೆ ಇಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನೀವು ಫಸ್ಟ್ನೇ ಈ ರೀತಿ ನರ್ಗೆ ಇಟ್ಕೊಂಡು ಇದನ್ನ ಹಿಂಗ್ ಸೇರಿಸಿ ಇಲ್ಲಿ ಕಟ್ಟಿದ್ರೆ ಇಲ್ಲಿ ಉಳ್ಕೋಬೇಕು. ಇನ್ನು ಸ್ವಲ್ಪ ಎಕ್ಸ್ಟ್ರಾ ಉಳ್ಕೊಂಡು ಏನ್ ಪ್ರಾಬ್ಲಮ್ ಇಲ್ಲ, ಬೇಕಿದ್ರೆ ಹಿಂದೆ ಪಿನ್ ಹಾಕ್ಬೋದು. ಬಟ್ ನೀವೇನಾದ್ರು ಕಡಿಮೆ ಮಾಡಿದ್ರೆ ಎಲ್ಲ ವೇರಿಯೇಷನ್ಸ್ ಆಗುತ್ತೆ, ಮತ್ತೆ ತೆಗೆದು ಎಲ್ಲ ಓಡಿಸ್ಬೇಕಾಗುತ್ತೆ. ನಾನು ಕೂಡ ಲಕ್ಷ್ಮೀ ಸೀರೆ ಉಡ್ಸಾಗ ಅದೇ ರೀತಿ ಆಯಿತು. ನೆಕ್ಸ್ಟ್ ಹಿಂಗೆ ಇಟ್ಕೊಂಡಾದ್ಮೇಲೆ ನೀಟಾಗಿ ಪ್ಲೀಟ್ಸ್ ಬಂದಿದೆ ಅಂದ ತಕ್ಷಣ ಹಿಂಗೆ ಇಟ್ಕೊಂಡು ನೋಡಿ, ಇದು ಮುಂದೆ ಭಾಗ, ಇದು ಸೀರೆ ಹಿಂದೆ ಭಾಗ ನೋಡಿ, ನೀವು ಕಾಣಿಸುತ್ತೆ. ಇದು ಹಿಂದೆ ಭಾಗ, ಇದು ಮುಂದೆ ಭಾಗ ಹಿಂಗೆ ಇಟ್ಕೋಬೇಕು ನೋಡಿ. ಇದು ಉಲ್ಟಾ, ಇದು ರಿವರ್ಸ್, ಸೀರೆ ರಿವರ್ಸ್ ಭಾಗ. ಇದು ಫ್ರಂಟ್. ಹಿಂಗೆ ಇಟ್ಕೊಂಡು ಯಾವ ಲೆಂತ್ಗೆ ಇದನ್ನ ಈ ರೀತಿ ಬಿಟ್ಕೊಬೇಕು ಅಂತಂದ್ರೆ ನೋಡಿ, ಇವಾಗ ಎರಡು ಸಮ ಬಿಟ್ರು ಪ್ಲೀಟ್ಸು ಕಾಣಿಸಲ್ಲ, ಒಂದ್ರದೇ ಪ್ಲೀಟ್ಸ್ ಕಾಣಿಸುತ್ತೆ. ಇನ್ ಕೇಸ್ ತುಂಬಾ ಶಾರ್ಟ್ ಬಿಟ್ರು ಪರ್ಫೆಕ್ಟ್ ಆಗಿ ಕಾಣಿಸಲ್ಲ. ಇಲ್ಲಿ ನೋಡಿ, ಈ ಏನಿದೆ ಈ ಕೇಸರಿ ಕಲರು, ಇದು ತುಂಬಾ ಲೆಂತ್ ಆಗಿ ಕಾಣಿಸುತ್ತೆ. ಇವೆರಡು ಬಾರ್ಡ್ರು ಒಂದ್ ತರ ಕಾಣಿಸುತ್ತೆ, ಇಲ್ಲೊಂದ್ ಸ್ವಲ್ಪ ಕಾಣಿಸುತ್ತೆ, ನನಗೆ ಕಾಣಿಸಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು ನೀವು ಅಂದ್ರೆ, ಈ ಬಾರ್ಡರ್ ಎಷ್ಟಿದೆಯಲ್ಲ ಆ ಬಾರ್ಡರ್ ಅಷ್ಟು ಅಥವಾ ಬಾರ್ಡರ್ಕ್ಕಿಂತ ಇನ್ನು ಚಿಕ್ಕದಾಗಿ ಬರುವಷ್ಟು ಈ ಕಲರ್ ಕಾಣಿಸ್ಬೇಕಿಲ್ಲಿ. ಇದನ್ನ ನೀವು ಬಿಟ್ಟಾಗ ಇಲ್ಲಿ ಕಾಣಿಸ್ಬೇಕಿಲ್ಲಿ ಇಷ್ಟು, ನೋಡಿ ಇಲ್ಲಿ ಇಷ್ಟು ಕಾಣಿಸ್ಬೇಕು, ಅಷ್ಟು ಬಿಟ್ಕೊಬೇಕು. ಅಷ್ಟು ಬಿಟ್ಕೊಂಡು ಇದನ್ನ ಒಂದು ಸ್ವಲ್ಪ ಹಿಂಗೆ ಇಟ್ಕೊಂಡು ಹಿಂಗೆ ತಿರ್ಗಿಸ್ಕೊಬೇಕು. ತಿರ್ಗಿಸ್ಕೊಂಡು ಇಲ್ಲಿ ಒಂದ್ ದಾರದಲ್ಲಿ ಕಟ್ಕೊಬೇಕು ನೀಟಾಗಿ. ನೋಡಿ, ಕಟ್ಕೊಬೇಕಿದ್ರೆ ವೇರಿಯೇಷನ್ ಆಗಿದೆ, ನೋಡ್ಕೊಂಡು ನೀಟಾಗಿ ಕಟ್ಕೊಳ್ಳಿ. ಇದೇನಿದೆ ನೋಡಿ ಬಂತು, ಇಲ್ಲೂ ನರ್ಗೆ ಸಿಗುತ್ತೆ, ಇಲ್ಲೂ ನರ್ಗೆಗಳಿದೆ. ಈ ಕಡೆನೂ ನೀವು ನರ್ಗೆ ಇಟ್ಕೋಬೇಕು. ಇಲ್ಲಿ ಇದು ಸ್ಮೂತ್ ಸೀರೆ ಇರೋದ್ರಿಂದ ನರ್ಗೆ ನಾನು ಇಲ್ಲಿ ಹಿಡ್ದಿರೋದ್ರಿಂದ ಇಲ್ಲೂ ಬಂದಿದೆ. ಸೊ ನಾವು ಮತ್ತೆ ಏನ್ ಕೆಳಗೆ ಹಿಡಿತಿಲ್ಲ. ನಿಮ್ದೇನಾದ್ರು ರಫ್ ಸೀರೆ ಆಯ್ತು, ಐರನ್ ಬಾಕ್ಸ್ ಯೂಸ್ ಮಾಡದೆ ನೀವು ಪ್ಲೀಟ್ಸ್ ಮಾಡ್ತಿದ್ದೀರಾ ಅಂತಂದ್ರೆ ಇಲ್ಲೂ ಇಟ್ಕೊಂಡು ಒಂದು ಪಿನ್ ಅಲ್ಲಿ ಸೆಕ್ಯೂರ್ ಮಾಡ್ಕೊಬೇಕು. ಇಲ್ಲೂ ಅದೇ ರೀತಿ ಪ್ಲೀಟ್ಸ್ ಗಳನ್ನ ಇಟ್ಕೊಂಡು ಇಲ್ಲಿ ಸೆಕ್ಯೂರ್ ಇಲ್ಲೊಂದು ಪಿನ್ ಹಾಕೋಬೇಕು. ಆಮೇಲೆ ನೀವು ಕಟ್ಕೊಂಡ್ರೆ ಏನಾಗುತ್ತೆ, ಇನ್ ಕೇಸ್ ನೀವೇನಾದ್ರು ದಾರದಲ್ಲಿ ಕಟ್ಬೇಕಿದ್ರೆ ಏನಾದ್ರು ಬೀಳ್ಸಿದ್ರೆ ಅಥವಾ ಇಲ್ಲಿ ಸರಿಯಾಗಿ ಕಟ್ಟಿಲ್ಲ ಅಂತಂದ್ರೆ ಪ್ಲೀಟ್ಸ್ಗೇನು ಆಗಲ್ಲ. ನೀವು ಮತ್ತೆ ದಾರ ರಿಮೂವ್ ಮಾಡಿ ಮತ್ತೆ ದಾರ ಕಟ್ಕೊಬಹುದು. ಇನ್ ಕೇಸ್ ನೀವು ಏನಾದ್ರು ಪಿನ್ ಅಲ್ಲಿ ಸೆಕ್ಯೂರ್ ಮಾಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಬಿದೋಗುತ್ತೆ, ನರ್ಗೆ ವೇರಿಯೇಷನ್ಸ್ ಆಗ್ಬೋದು. ಅದಕ್ಕೆ ಇಲ್ಲಿ ನರ್ಗೆ ಹಿಡೀರಿ, ಇಲ್ಲಿ ಒಂದು ಪಿನ್ ಹಾಕೊಳ್ಳಿ, ಮತ್ತೆ ಇದನ್ನ ಈ ತರ ಒಂದು ಟೇಬಲ್ ಅಟ್ಯಾಚ್ ಮಾಡ್ಕೊಂಡು ಅಥವಾ ಯಾವ್ದಾದ್ರು ಒಬ್ರು ಸಪೋರ್ಟ್ ತಗೊಂಡು ಇಟ್ಕೊಂಡು ಇಲ್ಲಿ ಕೆಳಗಡೆ ಪ್ಲೀಟ್ಸ್ ಮಾಡ್ಕೊಂಡು ನೋಡಿ. ನಾನು ಹಿಡ್ದೇ ಇಲ್ಲ ಇದನ್ನ ಪ್ಲೀಟ್ಸ್, ಆದ್ರೆ ಎಷ್ಟು ನೀಟಾಗಿ ಬಂದಿದೆ. ಈ ತರ ಪ್ಲೀಟ್ಸ್ ಮಾಡ್ಕೊಂಡು ಇದಕ್ಕೂ ಸೇರಿಸಿ ಒಂದು ಪಿನ್ ಹಾಕೊಳ್ಳಿ. ಪಿನ್ ಹಾಕೊಂಡು ಇದಕ್ಕೆ ದಾರ ಕಟ್ಕೊಬೇಕು. ಬ್ಲೌಸ್ಗೆ ಪೈಪಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಂದಿಟ್ಟಿದ್ದು ಅದೇ ದಾರ ತಗೊಂಡಿನಿ. ಎಷ್ಟು ಲೆಂತ್ ಇರ್ಬೇಕು ಈ ದಾರ ಅಂತಂದ್ರೆ, ಈ ಸೀರೆಗೆ ಕಟ್ಟಿ ಇದನ್ನ ಇಲ್ಲಿ ಕಟ್ತೀವಿ. ಇದು ಎರಡನೇದು ಏನಿದೆಯಲ್ಲ ಇದು, ಈ ಪಾರ್ಟ್ಗೆ, ಈ ಪಾರ್ಟ್ ಈ ಕೊರಳತ್ರ, ಈ ಗುಂಡಿ ಕೊರಳತ್ರ ಇದು ಬಳಸ್ಕೊಂಡು ಹಿಂದೆ ಕಟ್ಬೇಕು ಬಿಗಿಯಾಗಿ. ಅಷ್ಟು ಲೆಂತ್ಗೆ ನೀವು ದಾರ ತಗೊಂಡ್ರೆ ಸಾಕು. ನಾನು ಇಷ್ಟು ಲೆಂತ್ ದಾರ ತಗೊಂಡಿದ್ದೀನಿ. ದಾರ ತಗೊಂಡು ಅದು ನೋಡ್ಕೋಬೇಕು ನೀವು ಮೆಜರ್ಮೆಂಟು, ಇದಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ. ಕಡಿಮೆನೂ ಬಿಟ್ಟರು ಚೆನ್ನಾಗಿ ಕಾಣಿಸಲ್ಲ, ಜಾಸ್ತಿನೂ ಬಿಟ್ಟರು ಚೆನ್ನಾಗಿ ಕಾಣಿಸಲ್ಲ. ಅದು ಹೆಂಗೆ ಹೇಳ್ತೀರಾ ಅಂತಂದ್ರೆ, ನಾನು ಇದಕ್ಕೆ ಜಾಸ್ತಿ ಬಿಟ್ಟು ಕಡಿಮೆ ಬಿಟ್ಟು ಎಲ್ಲ ನೋಡಿ ಯಾವುದು ಸರಿಯಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಅದನ್ನ ಟ್ರೈ ಮಾಡಿದ್ದೀನಿ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಈ ಥರ ಒಂದು ಕಟ್ಬಿಟ್ಟು ಬಿಡಬೇಡಿ. ಒಂದು ಕಟ್ಬಿಟ್ಟು ಬಿಟ್ಟರೆ ಮತ್ತೆ ಲೂಸ್ ಆಗೋಗುತ್ತೆ ದಾರ. 2 ಗಂಟೆ ಆದರೂ ಮಿನಿಮಮ್ 2 ಗಂಟೆ ಆದರೂ ಹಾಕೊಳ್ಳಿ. ಈ ಥರ ಹಾಕೊಂಡು ಇಲ್ಲೇನೋ ಹಿಂದೆ ಮುಂದೆ ಆಯ್ತು ಅದೆಲ್ಲ ಏನೋ ಯೋಚನೆ ಮುಗಿಯ, ಅದನ್ನ ಆಮೇಲೆ ಸರಿ ಮಾಡ್ಕೊಬೋದು. ಈ ತರ ಟೈಟಾಗಿ ಕಟ್ಕೊಂಡು ಇದನ್ನ, ಇದೇನ್ ಗಂಟಿದೆಯಲ್ಲ ಇದು ಮೇನ್ ಪಾರ್ಟ್. ಈಗ ಇದು ಗಂಟು ಆದ್ಮೇಲೆ ಇದು ಫ್ರಂಟ್ಗೆ ಫೇಸ್ ಆಗಿರ್ಬೇಕು, ಈ ನರ್ಗೆನೂ ಕೂಡ ಫ್ರಂಟ್ ಫೇಸ್ ಆಗಿರ್ಬೇಕು. ಸ್ವಲ್ಪ ಇದನ್ನ ಈ ತರ ಇಲ್ಲಿ ಗಂಟು ಹಾಕಿರ್ತೀನಲ್ಲ, ಇಲ್ಲಿ ಹಿಂಗಾಗೋಗಿರುತ್ತೆ, ಈ ತರ ಕ್ರಾಸ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಅದನ್ನ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಈ ತರ ಸ್ವಲ್ಪ ತಿರುಗಿಸ್ಕೊಂಡು ನೋಡಿ, ಈ ತರ ಹಿಂಗ್ ಸ್ಟ್ರೈಟ್ ಆಗಿ ಕಾಣಿಸ್ಬೇಕು. ಈ ತರ ಬಿಟ್ಕೊಬೇಕು. ಈ ತರ ಬಿಟ್ಕೊಂಡು ಮಾಡ್ಬೇಕು. ಕರೆಕ್ಟಾಗಿ ಇದನ್ನ ಸೆಂಟ್ರ್ ಪ್ಲೇಸ್ ಮಾಡಿ, ಸೆಂಟ್ರ್ ಕರೆಕ್ಟಾಗಿ ಪ್ಲೇಸ್ ಮಾಡಿ ನೋಡ್ಕೊಬೇಕು. ನೀವು ಕರೆಕ್ಟಾಗಿ ಸೆಂಟ್ರ್ ಪ್ಲೇಸ್ ಮಾಡಿ ಇನ್ನೊಬ್ರು ಸಪೋರ್ಟ್ ತಗೋಬೇಕು. ಒಬ್ಬರೇ ಕಟ್ಟೋಕ್ಕಾಗಲ್ಲ. ಒಬ್ಬರು ಕಟ್ಟೋದು ಏನಾಗುತ್ತೆ ಅಂದ್ರೆ
ಮುಂದ್ಗಡೆ ಲೂಸ್ ಆಗ್ಬಿಡುತ್ತೆ. ಸೊ ಇಲ್ಲಿ ಒಬ್ರು ಹಿಂಗೆ ಇಟ್ಕೊಬೇಕು. ಇವಾಗ ಇದನ್ನ ಸ್ವಲ್ಪ ರಿಮೂವ್ ಮಾಡಿ. ಈಗ ಒಬ್ರು ಆ ಥರ ಇಟ್ಕೊಂಡಿದ್ರೆ ಇನ್ನೊಬ್ರು ಈ ದಾರನ ತಗೊಂಡು ನಾನು ಹೇಳಿದ್ನಲ್ಲ ಈ ಥರ ದಾರ ಏನಿದೆ ಅದನ್ನ ಇದ್ರ ಹಿಂದೆ ಬಳಸ್ಕೊಂಡು ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ನಿಮ್ಗೆ ಗೊತ್ತಾಗುತ್ತೆ ಟೈಟ್ ಎಷ್ಟು ಅಂತ. ನಿಮ್ಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಈ ದಾರನ ಬಳಸ್ಕೊಂಡು ಕಟ್ಕೊಂಡ್ರೆ ಆದಷ್ಟು ಟೈಟಾಗಿ ಕುತ್ಕೊಳ್ತಾರೆ. ಇದು ಈ ಕೋಲನ್ನ ಬಳಸ್ಕೊಂಡು ಕಟ್ಕೊಂಡ್ರೆ ಸೊ ಅದನ್ನ ಅಷ್ಟು ಟೈಟಾಗಿ ಕಟ್ಕೊಳ್ಳಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಟೈಟಾಗಿ ಕಟ್ಕೊಂಡ್ರೆ ಫಿನಿಶಿಂಗ್ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. ಸೊ ಕೋಲ್ ಬಳಸಿದ್ಕೊಂಡ್ರೆ ಒಂದು ಗ್ರಿಪ್ ಸಿಗುತ್ತೆ. ಇಲ್ಲ ಇದಕ್ಕೆ ಕಟ್ತೀನಿ ಅಂತಂದ್ರೆ ನಿಮ್ಗೆ ಗ್ರಿಪ್ ಸಿಗಲ್ಲ ಅನ್ನೋದಕ್ಕೆ ಟೈಟಾಗಿ ಕಟ್ಕೊಬೇಕು. ಇಷ್ಟು ಫಿಟ್ ಆಗಿ ಕಟ್ಕೊಂಡ್ಮೇಲೆ ನೆಕ್ಸ್ಟ್ ಬ್ಲೌಸ್ ಪೀಸ್ ತಗೊಂಡು ಇದಿಷ್ಟಿದೆ ಬ್ಲೌಸ್ ಇದ್ರದೆ. ಸೊ ಇದನ್ನ ಇದು ಫ್ರಂಟು, ಇದು ಬ್ಯಾಕು. ಇದನ್ನ ಈ ರೀತಿ ಫೋಲ್ಡ್ ಮಾಡ್ಬೇಕು, ಒಂದು ಫೋಲ್ಡು. ಮತ್ತೆ ಇದನ್ನ ಹಿಂದಕ್ಕೆ ಈ ಬಾರ್ಡರ್ ಒಂದು ಮುಂದೆ ಕಾಣಿಸ್ತಾ ಇರಬೇಕು. ಇದನ್ನ ಮತ್ತೆ ಈ ತರ ಡಬಲ್ ಫೋಲ್ಡ್. ಫಸ್ಟು ಈ ತರ ಇರೋದನ್ನ ಈ ತರ ಒಂದು ಫೋಲ್ಡ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಫೋಲ್ಡ್ ಇಷ್ಟು ಇಟ್ಕೋಬೇಕು. ಒಂದು ಫೋಲ್ಡ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ಇದನ್ನ ಮತ್ತೆ ಇಲ್ಲಿ ನೀಟಾಗಿ ಇಟ್ಕೊಂಡ್ಬಿಡ್ಬೇಕು. ಇದನ್ನ ಈ ರೀತಿ ಇಟ್ಕೊಂಡು ಒಂದು ಫೋಲ್ಡ್ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಸೆಂಟರ್ಗೆ ಅಟ್ಯಾಚ್ ಮಾಡಬೇಕು. ಈ ತರ ಸೆಂಟರ್ಗೆ ಇಟ್ಕೋಬೇಕು. ಅದಕ್ಕೆ ಈ ತರ ಫೋಲ್ಡ್ ಮಾಡಿದ್ರೆ ಸೆಂಟರ್ ಸಿಗುತ್ತೆ. ಈ ಸೆಂಟರ್ನ ಈ ಇಟ್ಟಿರ್ತೀವಿ ಬಿನ್ಗೆ, ಈ ಬಿನ್ಗೆ ಸೆಂಟರ್ ಬರ್ಬೇಕು. ಈ ಬ್ಲೌಸ್ ಸೆಂಟರು ಈ ಬಿನ್ಗೆ ಸೆಂಟರ್. ಈ ಕೊರಳು ಏನಿರುತ್ತೆ ಈ ಕೊರಳು ಮಧ್ಯಕ್ಕೆ ಬರ್ಬೇಕು. ಈ ಬ್ಲೌಸ್ ನ ಮಧ್ಯ ಈ ಕೊರಳು ಮಧ್ಯಕ್ಕೆ ಬರ್ಬೇಕು. ಈ ಮಧ್ಯಕ್ಕೆ ಹಿಂಗ್ ಇಟ್ಕೊಂಡು ಇದನ್ನ ಈ ಕೋಲ್ ಏನಿದೆಯಲ್ಲ ಈ ಕೋಲ್ ಬಳಸ್ಬೇಕು. ಹಿಂಗೆ ಈ ರೀತಿ ಬಳಸ್ಬೇಕು. ಮತ್ತೆ ಇನ್ನೊಂದು ಬೆರಳು ಇಟ್ಕೊಂಡು ಇದ್ ಬಿಟ್ಬಿಟ್ರೆ ಮತ್ತೆ ಅದು ಹಿಂದೆ ಮುಂದೆ ಆಗುತ್ತೆ. ಅವಾಗ ಇದು ಏನ್ ನೆಕ್ಸ್ಟ್ ತೋಳಿಗೆ ಬ್ಲೌಸ್ ಬಿಡ್ತೀವಿ ಅದು ವೇರಿಯೇಷನ್ಸ್ ಆಗುತ್ತೆ. ಸೊ ಅದಕ್ಕೆ ಎಷ್ಟು ನೀವು ಪರ್ಫೆಕ್ಟ್ ಆಗಿ ಮಾಡ್ತೀರಾ ಅಷ್ಟು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇಲ್ಲಿ ಸೆಂಟರ್ ಮಾಡ್ತೇವೆ ಇಟ್ಕೊಂಡು ಮತ್ತೆ ಇದ್ರ ಮೇಲೆ ಇಡ್ಬೇಕು. ಇದ್ರ ಮೇಲೆ ಇಟ್ಟು ಇದ್ರದ್ದು ಈ ಮೇಲಿರೋದು ಇದ್ರದ್ದು ಕೊರಳು ಏನಿದೆ ಅದನ್ನ ಬಳಸಿ ಈ ಕಡೆ ಭಾಗ ಎಲ್ಲಿ ಟಚ್ ಆಗುತ್ತಲ್ಲ ಅಲ್ಲಿ ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಬೇಕು. ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡಿದ್ರೆ ಅದು ಟೈಟಾಗಿ ಕೂತ್ಕೊಳ್ಳುತ್ತೆ. ಈ ಸೆಕ್ಯೂರ್ ಆದ್ಮೇಲೆ ಇದನ್ನ ಈ ತರ ಹಿಂದೆ ಇರುತ್ತಲ್ಲ ಇದನ್ನ ಮುಂದೆ ಇಟ್ಬಿಟ್ಕೋಬೇಕು. ಈ ರೀತಿ ಒಂದು ಸ್ವಲ್ಪ ಹೇಳಿದ್ರೆ ಇದು ಕಂಪ್ಲೀಟ್ ಆಗಿ ನಿಮಗೆ ಕವರ್ ಆಗುತ್ತೆ. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಈ ಲೆಂತ್ ಇಲ್ಲಿವರೆಗೂ ಇದೆ. ಈ ಕೋಲಿನ ಲೆಂತ್ ಯಾಕೆ ಇಷ್ಟ ಲೆಂತ್ ಬೇಕು ಅಂತ ಹೇಳಿದ್ರೆ ಇದಕ್ಕೆ ಇದು ಕವರ್ ಆಗಿ ಇಲ್ಲಿ ಈ ತೋಳ್ ಪಾರ್ಟ್ ಇಲ್ಲಿ ಬರುತ್ತೆ ದೇವ್ರದ್ದು. ಅದಕ್ಕೆ ಏನ್ ಮಾಡ್ತೀರಿ, ಈಗ ಕೈಗಳು ಕಾಲುಗಳೆಲ್ಲ ಆರ್ಟಿಫಿಷಿಯಲ್ ಆಗೆಲ್ಲ ಬಂದ್ಬಿಟ್ಟಿದೆ ಆಲ್ರೆಡಿ ರೆಡಿಮೇಡು. ನಾನು ಅದನ್ನ ಯಾವುದೂ ಯೂಸ್ ಮಾಡಿಲ್ಲ. ನಾನು ಫಸ್ಟಿಂದನೂ ಯಾವ ರೀತಿ ಮಾಡ್ತಾ ಇದ್ದೋ ಅದೇ ರೀತಿ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲೇನ್ ಮಾಡ್ಬೇಕಂದ್ರೆ ಫಸ್ಟ್ ಬ್ಲೌಸ್ ನ ಡಬಲ್ ಫೋಲ್ಡ್ ಮಾಡಿದ್ವಲ್ಲ ಈ ತರ ಹಿಂಗ್ ಡಬಲ್ ಫೋಲ್ಡ್ ಮಾಡಿದ್ವಲ್ಲ ಇದನ್ನ ಹಿಂಗ್ ಬಿಚ್ಕೊಬೇಕು. ಸೊ ಇಲ್ಲಿ ಒಂದ್ ಪೀಸು ಇದೊಂದು 2 ಫೋಲ್ಡ್ ಇರುತ್ತೆ. ಈ ತರ ನೋಡಿ, ಈ ಕೋಲ್ ಕಾಣಿಸುತ್ತಲ್ಲ ಈ ಕೋಲ್ನ ಬಳಸ್ಕೊಂಡು ಈಗ ನಾವು ಬ್ಲೌಸ್ ರೆಡಿ ಬ್ಲೌಸ್ ನ ನಾವು ಹೆಂಗೆ ನಮ್ ತೋಳ್ಗಳಿಗೆ ಹಾಕೋತೀವಿ ಅದೇ ರೀತಿ ಈ ಕೋಲನ್ನ ಬಳಸ್ಕೊಂಡು ಹಿಂಗೆ ಎತ್ಕೋಬೇಕು. ಹಿಂಗೆ ಎತ್ಕೊಂಡು ಇದ್ರೊಳಗೆ ಬಿಡ್ಬೇಕು. ಇದನ್ನ ಈ ತರ ಹಿಂಗ್ ಬಳಸ್ಕೊಂಡು ಹಿಂಗೆ ಎತ್ಕೋಬೇಕು. ಇದನ್ನ ನೀಟಾಗಿ ಹಿಂಗೆ ಇಟ್ಕೋಬೇಕು. ಹಿಂಗ್ ಬಳಸಿ ಎತ್ಕೊಂಡಾಗ ಹಿಂಗ್ ಇರುತ್ತಲ್ಲ ಇದನ್ನ ರೌಂಡ್ ಶೇಪ್ಗೆ ಈ ತರ ಇದನ್ನ ಹಿಂಗೆ 2 ಕೈಯಲ್ಲೂ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಹಿಂಗೆ ಈಗ ಏನಾದ್ರು ಈ ಚುರುಮುರಿ ಎಲ್ಲ ಹಾಕೊಳಕ್ಕೆ ಕೋನ್ ಶೇಪ್ ಮಾಡ್ತಾರಲ್ಲ ಪೇಪರ್ ಅಲ್ಲಿ ಆ ರೀತಿ ಇದನ್ನ, ಅದು ಕೋನ್ ಶೇಪು ಇದು ರೌಂಡ್ ಶೇಪು ಪೈಪ್ ತರ ಬರ್ಬೇಕು. ಆ ರೀತಿ ಇದನ್ನ ಒಳಗೇನೆ ಈ ತರ ಫೋಲ್ಡ್ ಮಾಡ್ಬೇಕು. ಈ ತರ ಫೋಲ್ಡ್ ಮಾಡಿ ಇದಿನ್ನೂ ಸ್ಟಿಚ್ ಮಾಡ್ತಿರೋ ಬ್ಲೌಸ್ ಆಗಿರೋದ್ರಿಂದ ಈ ರೀತಿ ಥ್ರೆಡ್ಸ್ ಎಲ್ಲ ಹಿಂಗಿರುತ್ತೆ. ಇದನ್ನ ಒಳಗೆ ಕವರ್ ಮಾಡ್ಕೊಂಡು ನಿಮ್ಗೆ ಎಲ್ಲಿಗೆ ಬೇಕು, ಈಗ ನಮ್ಗೆ ಇಲ್ಲಿ ಬಾರ್ಡರ್ ಇದೆ ನಾನು ಇಲ್ಲಿಗೆ ಬಿಟ್ಕೊಂಡು ಏನ್ ಮಾಡ್ತೀನಿ ಇಲ್ಲಿಗೆಲ್ಲ ನೀಟಾಗಿ ಫಿನಿಶಿಂಗ್ ಕಾಣಿಸೋಂಗೆ ಇಲ್ಲಿಗೆ ಒಂದು ಪಿನ್ನು ಮತ್ತೆ ಹಿಂದೆ ಒಂದು ಪಿನ್, ಅದು ಬ್ಲೌಸ್ ತರ ಕಾಣಿಸ್ಬೇಕು. ಇದು ಹಿಂಗೆ ಕಾಣಿಸುತ್ತೆ, ಇದು ಕವರ್ ಆಗುತ್ತೆ. ಇದು ಈ ರೀತಿ ಕಾಣಿಸ್ಬೇಕು. ಅದೇ ರೀತಿ ಇದನ್ನು ಕೂಡ ಹಂಗೆ ಸೆಕ್ಯೂರ್ ಮಾಡ್ಕೋಬೇಕು. ಸೊ ಎರಡು ಇದು ನೋಡಿ, ಇದು ಬ್ಲೌಸ್ ತರ ಕಾಣಿಸುತ್ತೆ. ಈಗೇನ್ ಮಾಡ್ಬೇಕು, ಸರ್ ಈಗ ಅದೇ ನಾಳೆ ಕೆಳಗೆ ಬಿಟ್ಟಿರೋದು ಇದೆಯಲ್ಲ ಇದನ್ನ ನೀಟಾಗಿ ಇಟ್ಕೊಂಡು ನೋಡಿ, ನಾನು ಇಲ್ಲೂ ಕೂಡ ಕೆಳಗೆ ಬಳಸಿ ಎತ್ಕೊಂಡಿದ್ದೀನಿ, ಇಲ್ಲೂ ಕೂಡ ಕೆಳಗೆ ಎತ್ಕೊತಾ ಇದ್ದೀನಿ. ಮೇಲ್ ಹಾಕಿದ್ರೆ ನಾನು ಅವಾಗೇ ತೋರಿಸಿರೋಗೆ ಆ ಶೇಪ್ ಚೆನ್ನಾಗಿ ಕಾಣಿಸಲ್ಲ, ಸೀರೆ ಉಡ್ಸಿರೋ ತರ ಕಾಣಿಸಲ್ಲ.
ಅದಕ್ಕೆ ಏನ್ ಮಾಡ್ಬೇಕು, ಕೆಳಗೆ ಇಟ್ಕೊಬೇಕು. ಅವಾಗ ಈಗ ನಾವು ಹೇಗೆ ಸೀರೆ ಉಟ್ಕೊಂಡು ಕಾಣಿಸುತ್ತೆ ಅದೇ ರೀತಿ ಕಾಣಿಸುತ್ತೆ. ಇಲ್ಲಿ ಪಿನ್ ಏನ್ ಹಾಕಿರ್ತೀವಿ ಇದನ್ನ ಶೋಲ್ಡರ್ ತರ ಇಲ್ಲಿ ಇಡಬೇಕು. ಇಲ್ಲಿ ಬಿಟ್ಟು ಸೇಮ್ ನೀವು ಹೇಗೆ ಸೀರೆ ಉಟ್ಕೊತೀರಾ ಅದೇ ರೀತಿ ಅರೇಂಜ್ ಮಾಡ್ಬೇಕು. ಇಲ್ಲಿಟ್ಟು ಇಲ್ಲಿ ಹಿಂದೆ ಬ್ಲೌಸ್ ಪೀಸ್ಗೆ ಒಂದು ಪಿನ್ ಹಾಕೋಬೇಕು. ಅವಾಗ ಇದು ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ, ಅಲ್ಲಾಡಲ್ಲ. ನೆಕ್ಸ್ಟ್ ನಡ್ಗೆ ಏನಿರುತ್ತೆ ಇದನ್ನೆಲ್ಲ ಒಂದ್ ಸ್ವಲ್ಪ ಹಿಂದೆ ತಗೋಬೇಕು. ಹಿಂದೆ ತಗೊಂಡು ಫಸ್ಟ್ ಇಲ್ಲಿ ನೀವು ಪಿನ್ ಹಾಕೊಂಡಿರ್ತೀರಾ, ಪಿನ್ ಹಾಕೊಂಡಿರೋದನ್ನ ಏನ್ ಮಾಡ್ಬೇಕು, ಪಿನ್ ಬಿಚ್ಚಬೇಕು. ಪಿನ್ ಬಿಚ್ಚಿದಾಗ ಇದು ಹಿಂಗ್ ಬರುತ್ತೆ, ಇದು ಹಿಂಗ್ ಬರುತ್ತೆ, ಈ ರೀತಿ ಬರುತ್ತೆ. ಇದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿದೆಯಲ್ಲ ಇದು ಈ ಕಡೆ ಪಾರ್ಟ್ ಏನ್ ನರಿಗೆ ನೋಡಿ ಇದು ಫ್ರೀಯಾಗಿ ಬರುತ್ತೆ. ಈ ಕಡೆ ಪಾರ್ಟ್ ತಗೊಂಡು ನರಿಗೆ ನೋಡಿ ಹಿಂಗೆ ಹೇಳಿದ್ರೆ ನೋಡಿ ಅದು ಸ್ಟಿಫ್ ಆಗಿ ಕುತ್ಕೋಬೇಕಾದ್ರೆ ಇಲ್ಲೇ ನಾವು ಸೈಡಲ್ಲಿ ಸೀರೆ ಉಟ್ಕೊಂಡಾಗ ಈ ರೀತಿ ಏನ್ ಪ್ಲೀಟ್ಸ್ ಬರುತ್ತೆ ಈ ಪಾರ್ಟ್ ಅಲ್ಲಿ ಅದೇ ರೀತಿ ಇಲ್ಲೂ ಕಾಣಿಸ್ಬೇಕು. ಕಾಣಿಸಿದ್ರೆ ಸೇಮ್ ನಾವು ಸೀರೆಗೆ ಹೇಗೆ ಉಟ್ಕೊಂಡಿರ್ತೀವೋ ಅದೇ ರೀತಿ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇದನ್ನ ಇದೇನಿರುತ್ತೆ ನಮಗೆ ಇದನ್ನೇ ಎತ್ಕೊಂಡು ನೀಟಾಗಿ ಕಾಣಿಸೋಂಗೆ ಇಲ್ಲಿ ಈ ತರ ಆ ಕೋಲ್ ಮೇಲೆ ನೋಡಿ ಇದೇನು ಕೋಲ್ ಇದೆಯಲ್ಲ ಕೋಲ್ ಮೇಲೆ ಎತ್ಕೊಂಡು ಈ ತರ ಬಳಸಿ ನೀವು ಕೋಲ್ ಎಷ್ಟು ಉದ್ದ ಇಟ್ಕೊಂಡಿರ್ತೀರಾ ಅಷ್ಟು ತುಂಬಾ ಲೆಂತ್ ತಗೋಬೇಡಿ, ತುಂಬಾ ಶಾರ್ಟ್ ಮಾಡ್ಬೇಡಿ. ಇದ್ರ ಲೆಂತ್ ನಿಮ್ಗೆ ಕರೆಕ್ಟ್ ಆಗಿ ಇದು ನೋಡಿ ಈ ಬಾರ್ಡರ್ ಇದೆಯಲ್ಲ ಈ ಬಾರ್ಡರ್ನ ಹಿಂಗೆ ಎತ್ಕೊಂಡ್ರೆ ನೋಡಿ ಇಷ್ಟ ಅಗಲ ಬರ್ಬೇಕು. ಇಷ್ಟ ಅಗಲಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತ್ಗೆ ನೀವು ಏನು ಇಲ್ಲಿ ಕೆಳಗಡೆ ಗುಂಡಿ ಮತ್ತು ಕೆಳಗಡೆ ಏನಿದೆ ಅದ್ರ ಮೆಷರ್ಮೆಂಟ್ ತಕ್ಕಂಗೆ ಈ ಕೋಲು ತಗೋಬೇಕು. ಎತ್ತಿ ಆ ಕೋಲ್ ಮೇಲೆ ಇಟ್ಟು ಹಿಂಗ ಹಾಕಿದ್ರೆ ಇಲ್ಲಿ ಈ ಇದಕ್ಕೂ ಡಿಫ್ರೆನ್ಸ್ ಕಾಣಿಸಿ ನೀಟಾಗಿ ಕಾಣಿಸ್ಬೇಕು. ನೀವು ಶಾರ್ಟ್ ತಗೊಂಡ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಇದು ಬರೀ ಈ ಕೋಲ್ ಮೇಲೆ ಮಾತ್ರ ಕುತ್ಕೋಬೇಕು. ಈ ಕೋಲ್ ಇಲ್ಲ ಅಂತಂದ್ರೆ ನೋಡಿ ಈಗ ಇಲ್ಲಿ ಕೋಲ್ ಇದೆ, ಇಲ್ಲಿ ಕೋಲ್ ಇಲ್ಲ, ಇಲ್ಲ ನೋಡ್ಕೊಳ್ಳಿ ನೋಡಿ ಹಿಂಗ್ ಬಿದ್ದೋಗುತ್ತೆ. ಸೊ ನೀವು ಕೋಲ್ ಮೇಲೆ ಇಟ್ರೆ ಏನಾಗುತ್ತೆ ನೀಟಾಗಿ ಕಾಣಿಸುತ್ತೆ, ಈ ತರ ಕಾಣಿಸುತ್ತಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಲೆಂತ್ ಕರೆಕ್ಟಾಗಿ ತಗೋಬೇಕು. ಏನಾದ್ರು ಶಾರ್ಟ್ ತಗೊಂಡ್ರೆ ಏನಾಗುತ್ತೆ ಅಂತಂದ್ರೆ ಈಗ ನೋಡಿ ಇದಿಷ್ಟಿದೆ, ಇಲ್ಲಿಗೆ ಬಂದ್ರೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಈ ತಗೊಂಡಿರೋ ಪಾತ್ರೆದು ಮೆಷರ್ಮೆಂಟ್ಗೆ ಈ ಸೀರೆ ಮೆಷರ್ಮೆಂಟ್ಗೆ ನೀಟಾಗಿ ಕುತ್ಕೊಳ್ಳುತ್ತೆ. ನೀವೇನಾದ್ರು ಶಾರ್ಟ್ ತಗೊಂಡ್ರೆ ಏನಾಗುತ್ತೆ ಅಂತಂದ್ರೆ ಇದೇ ಶಾರ್ಟ್ ಇದ್ರೆ ನೋಡಿ ಹಿಂಗ್ ಬಂದ್ಬಿಡುತ್ತೆ. ಸೊ ಬಾರ್ಡರ್ ವಿಸಿಬಲ್ ಆಗಲ್ಲ, ಈ ಸೀರೆನೂ ವಿಸಿಬಲ್ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಪ್ರಾಪರ್ ಆಗಿ ಲೆಂತ್ ತಗೊಂಡಿರ್ಬೇಕು. ಲೆಂತ್ ತಗೊಂಡು ಅದನ್ನ ನೀಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇದೆಯಲ್ಲ ಇದು ಇಲ್ಲಿ ಕೋಲ್ ಬರುತ್ತೆ. ಇಲ್ಲಿ ಏನ್ ನಮ್ದು ಪೆರಡ್ ಇದೆ ಆ ರೀತಿ ಕೋಲ್ ತಗೊಂಡು ಹಿಂಗ ಹಾಕಿ ಇಲ್ಲಿ ಪಿನ್ ಹಾಕೋಬೇಕು. ಇಲ್ಲಿ ಪಿನ್ ಹಾಕೊಂಡ್ಮೇಲೆ ಹಿಂಗ್ ಬರುತ್ತೆ, ಹಿಂಗ್ ಬರುತ್ತೆ. ನೆಕ್ಸ್ಟ್ ಸೇಮ್ ಇದೇನ ತಗೋಬೇಕು. ಬಾರ್ಡರ್ ಇಲ್ಲಿಗೆ ಡಿಸ್ಕಂಟಿನ್ಯೂ ಆಗ್ಬಿಟ್ಟಿದೆ ಇಲ್ಲಿಗೆ. ಸೊ ಇಲ್ಲಿ ಬೇರೆ ತರ ಡಿಸೈನ್ ಬಂದ್ಬಿಟ್ಟಿದೆ. ಇದನ್ನ ಉಡ್ಸಿದ್ರೆ ಏನಾಗುತ್ತೆ ನೋಡಿ ಇಲ್ಲಿ ಬಾರ್ಡರ್ ಇಲ್ಲಿ ಬೇರೆ ಡಿಸೈನ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತೀನಿ ನಾನು ಇದಿಷ್ಟನ್ನು ಸೇರಿಸ್ಕೊಂಡು ಬಾರ್ಡರ್ ಎಲ್ಲಿ ಬರುತ್ತೆ ಇದೆಯಲ್ಲ ಇದು ಬೇರೆ ಡಿಸೈನು ಇದನ್ನ ಈ ಬಾರ್ಡರ್ ಇಲ್ಲಿ ಇಟ್ಕೊಂಡು ಇದನ್ನ ಇದ್ರ ಒಳಗೆ ಬಿಟ್ಟು ಈ ರೀತಿ ಎತ್ಕೊಂಡು ಇದನ್ನ ಹಿಂಗೆ ಎತ್ಕೊಂಡು ಇಲ್ಲಿ ಮತ್ತೆ ಇಲ್ಲಿ ನಾವು ಇದನ್ನ ಉದ್ದ ಇರೋದನ್ನ ಮತ್ತೆ ಇದನ್ನ ಉಲ್ಟಾ ಬಗ್ಸಿ ಈ ಮೆಷರ್ಮೆಂಟ್ ನೋಡಿದ್ವಿ ಬಾರ್ಡರ್ ಮೆಷರ್ಮೆಂಟ್ಗೆ ಅದೇ ರೀತಿ ಇಲ್ಲೂ ಮೆಷರ್ಮೆಂಟ್ ತಗೋಬೇಕು. ನಾವೇನಾದ್ರು ಈ ಬಾರ್ಡ್ರು ಹತ್ರಕ್ಕೇನೆ ಈ ಬಾರ್ಡರ್ ಇಟ್ರೆ ಇಲ್ಲಿ ನೋಡಿ ಮಧ್ಯೆ ಈ ಕಲರ್ ಕಾಣಿಸಲ್ಲ, ಅವ್ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲೂ ಕೂಡ ಇಲ್ಲೇನು ಡಿಫ್ರೆನ್ಸ್ ಕಾಣಿಸೋ ರೀತಿ ಇಟ್ಟಿದ್ದೀರಾ ಅದೇ ರೀತಿ ಇಲ್ಲೂ ರೀತಿ ಕಲರ್ ವಿಸಿಬಲ್ ಆಗ್ಬೇಕು. ಇದು ಬಾರ್ಡರು, ಇದು ಸೀರೆ, ಇದು ಬಾರ್ಡರ್ ಅಂತ ಇಲ್ಲೂ ಕೂಡ ಅದೇ ರೀತಿ ಪಿನ್ ಹಾಕಬೇಕು. ಇದೇ ರೀತಿ ಬೇರೆ ಡಿಸೈನ್ ಇದೆ, ಆ ಡಿಸೈನ್ ನ ಎತ್ಕೊಂಡಿದ್ದೀರ ಈ ಬಾರ್ಡರ್ ಹಿಂದೆ ಕವರ್ ಮಾಡ್ಕೊಂಡು ಸೇಮ್ ಇದನ್ನ ಈ ರೀತಿ ನೋಡೋ ಆ ತರ ಇಟ್ಕೋಬೇಕು. ಮತ್ತೆ ಈ ಕಡೆ ಸೇಮ್ ಈ ಕಡೆನು ಇದೊಂದು ಸ್ವಲ್ಪ ಈ ಸರ್ಕನ ಒಂದ್ ಸ್ವಲ್ಪ ಇಟ್ಕೊಂಡು ಇದನ್ನ ಇದೇ ರೀತಿ ಈ ಕಲರ್ ವಿಸಿಬಲ್ ಆಗೋ ರೀತಿ ಹಿಂಗೆ ಇಟ್ಕೊಂಡು ಈ ಸರ್ಕನ ಸ್ವಲ್ಪ ಹಾಕೋಬೇಕು. ಈಗ ಇದನ್ನ ಒಂದ್ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡು ನೋಡಿ ಈಗ ಕಾಣಿಸ್ತಿದ್ದಾರೆ ಸೇಮ್ ಅದೇ ರೀತಿ. ಈಗ ಇದನ್ನ ಅರ್ಗೆನ ನಿಮ್ಗೆ ಹೆಂಗೆ ಕನ್ವೀನಿಯಂಟ್ ಆಗುತ್ತೆ ಆ ತರ ಇಟ್ಕೊಳ್ಳಿ. ಈಗ ಇದನ್ನ ನೀಟಾಗಿ ನೀವ್ ಹೆಂಗೆ ಸೀರೆ ಉಟ್ಕೊಂಡಾಗ ಸೆಡ್ಗನ ಎಲ್ಲ ಸರಿ ಮಾಡ್ಕೊತೀರಾ ಹಂಗೆ ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಂಡು ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಅಂತ ಅನ್ಸಿದ್ರೆ ಹಿಂದಕ್ಕೆ ಸ್ವಲ್ಪ ಎಳ್ದು ಹಿಂದಕ್ಕೆ ಬಿಟ್ಬಿಡಿ, ಆಯ್ತಾ. ಈಗ ಕಾಣಿಸ್ತಿದ್ಯಲ್ಲ ನೀಟಾಗಿ ಇಷ್ಟೇ. ಇದಿಷ್ಟು ಸರಿ ಇರುತ್ತೆ. ಮಾತ್ರ ಇರೋ ಒಡವೆಗಳಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರ್ ಮಾಡ್ಕೊಳ್ಳಿ. ನಾವು ನನ್ನ ಮದ್ವೆಗಿಂತ ಪರ್ಚೇಸ್ ಮಾಡಿದ್ದು ಇದನ್ನ ನೀಟಾಗಿ ಸೆಂಟರ್ ಇಟ್ಟು ಸೇಮ್ ನೀವು ಹೇಗಾಗ್ತೀರಾ ಅದೇ ರೀತಿ ಡಾಗ್ನು ಸೆಕ್ಯೂರ್ ಮಾಡ್ಕೊಳ್ಳಿ.
ಇಲ್ಲಿಗೆ ಸರಿ ಹೋಗೋಂಗೆ ಇದಿದ್ರೆ ಬಾಯಿಗೆ ಸರಿ ಹೋಗೋಂಗೆ ಕರೆಕ್ಟಾಗಿ ಒಂದು ಈ ಥರ ಕಾಯಿ ಎತ್ಕೊಂಡು ನೀಟಾಗಿ ಅದಕ್ಕೆ ಅಕ್ಕಿ ಹಾಕಿರ್ತೀವಲ್ಲ ಸೊ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಈ ರೀತಿ ಕೂರಿಸಿ ದೇವ್ರ ಮುಖವಾಡ ಇದಕ್ಕೆ ಇಲ್ಲಿ ಈ ರೀತಿ ಮೂಗುಗೆ ಮೂಗು ಬೊಟ್ಟು ಹಾಕೋದಿಕ್ಕೆ ಹೋಲ್ಸ್ ಕೊಟ್ಟಿರ್ತಾರೆ. ಕಿವಿಗೆ ಕಿವಿ ಓಲೆ ಹಾಕೋದಿಕ್ಕೆ ಹೋಲ್ಸ್ ಕೊಟ್ಟಿರ್ತಾರೆ ಎರಡು ಕಡೆನೂ. ಮತ್ತೆ ಇದನ್ನ ಎಂತಕ್ಕಾದ್ರೂ ಕಟ್ಕೊಳ್ಳೋದಕ್ಕೋಸ್ಕರ ಈ ತರ ಎರಡು ರಿಂಗ್ ಕೊಟ್ಟಿರ್ತಾರೆ. ಅದಕ್ಕೆ ನಾನು ದಾರ ಹಾಕೊಂಡಿದ್ದೀನಿ. ದಾರ ಹಾಕೊಂಡಿದ್ದನ್ನ ಕಾಯಿಗೆ ಕರೆಕ್ಟಾಗಿ ಕುತ್ಕೊಳ್ಳೋಂಗೆ ಈ ರೀತಿ ಇಟ್ಕೊಂಡು ನೆಕ್ಸ್ಟ್ ನಿಮ್ಮ ಹತ್ರ ಏನಿದೆ ಜುವೆಲ್ಸು ಅದರಲ್ಲೇ ಮ್ಯಾಚ್ ಮಾಡಿ. ಈ ರೀತಿ ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಮ ಹತ್ರ ಯಾವ ಒಡವೆಗಳಿರುತ್ತೆ ಅದರಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ಡೆಕೋರೇಷನ್ ಮಾಡ್ಕೊಂಡು ಫೈನಲ್ ಔಟ್ಪುಟ್ ಈ ಥರ ಬರುತ್ತೆ. ಇದು